ಅವಿನಾಶ್, ಖಂಡಿತ ತಡರಾತ್ರಿ ನಡೆದಂಥ ಸಂದರ್ಭದಲ್ಲಿ ಏನು ಸಾಕಷ್ಟು ಒಂದು NIA ಅಧಿಕಾರಿಗಳು ಮತ್ತು NSG ಅಧಿಕಾರಿಗಳು ಮತ್ತು FSL ತಂಡ ಕೂಡ ಭೇಟಿ ನೀಡಿ ಪರಿಶೀಲನೆ ಕೂಡ ನಡೆಸಿರುವಂಥದ್ದು. ಇಲ್ಲಿನ ಬಿಡಿಭಾಗಗಳು ಏನು I-20 ಕಾರ್ ಏನು ಸ್ಫೋಟ ಆಯಿತು, ಇದನ್ನು ಆ ಬಿಡಿಭಾಗಗಳನ್ನ ವಶಕ್ಕೆ ಪಡೆದು ಅದನ್ನು ಪರಿಶೀಲನೆ ಕೂಡ ಕಳಿಸಿರುವಂಥದ್ದು, ಅಂದರೆ ಪ್ರಯೋಗಾಲಯಕ್ಕೆ ಕಳಿಸಿರುವಂಥದ್ದು ನಾವು ದೃಶ್ಯದಲ್ಲಿ ನೋಡ್ಬೋದಾಗಿದೆ. ಸದ್ಯ ಈ ಒಂದು ಏನೊಂದು ಕಾರ್ ಸ್ಫೋಟ ಆಯಿತು ಆ ಒಂದು ಸ್ಥಳದಿಂದ ಆ ಸ್ಥಳದಲ್ಲಿರುವಂಥ ದೃಶ್ಯ ನೋಡೋದಾದರೆ ಸುತ್ತು ಪರದೆ ಕಟ್ಟಿರುವಂಥದ್ದು. ಆ ಪರದೆ ಒಳಗಡೆ ಏನು ಒಂದು ಸ್ಫೋಟ ಆಗಿದಂಥ ಕಾರು ಮತ್ತು ಟ್ರಕ್ ಕೂಡ ಇರುವಂಥದ್ದು. ಅಲ್ಲಿ FSL ಅಧಿಕಾರಿಗಳು NIA ಮತ್ತು NSG ಅಧಿಕಾರಿಗಳು ಕೂಡ ತೀವ್ರ ಒಂದು ಪರಿಶೀಲನೆ ಮಾಡ್ತಾ ಇರುವಂಥದ್ದು. ಪ್ರಮುಖವಾಗಿ ಈ ಒಂದು ಏನು ಬಳಸಿದ್ದಾರೆ ಅನ್ನೋದು, ಅಂದರೆ ಸ್ಫೋಟಕ್ಕೆ ಯಾವುದಾದ್ರೂ ಒಂದು ಬಾಂಬನ್ನು ಏನಾದರೂ ಬಳಸಿದ್ದಾರೆ ಅನ್ನೋದು ಕೂಡ ಈ ಒಂದು ತನಿಖೆ ಮಾಡ್ತಾ ಇದ್ದಾರೆ. ಆದರೆ ಸದ್ಯದ ಮಾಹಿತಿ ಪ್ರಕಾರ ಉಮರ್ ಏನು ಪ್ರಮುಖ ಶಂಕಿತ ಉಗ್ರ ಏನಿದ್ದಾನೆ, ಉಮರ್ ತನ್ನ ಸಹಚರದೊಂದಿಗೆ ಕಾರ್ನಲ್ಲಿ ಬಂದಂಥ ವೇಳೆ ಡಿನೋಟರ್ ಬಳಸಿ, ಅಂದರೆ ಡಿಟೋನೇಟರ್ ಇರಿಸಿ ಒಂದು ಕೃತ್ಯವನ್ನು ಬಳಸಿ ಏನು ಒಂದು ಕೃತ್ಯ ಮಾಡಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಇದ್ರ ಜೊತೆಗೆ ಅಮೋನಿಯಂ ನೈಟ್ರೇಟ್ ಇಂಧನ ತೈಲವನ್ನು ಕೂಡ ಬಳಸಿರೋದು ಈಗಾಗಲೇ ಅಧಿಕಾರಿಗಳು ದೃಢ ಪಡಿಸಿರುವಂಥದ್ದು. ಅಂದರೆ ಇಷ್ಟೆಲ್ಲ ಮಾಡಿ ಆತ್ಮಾಹುತಿ ದಾಳಿಯನ್ನು ಮಾಡಿಕೊಂಡಿರುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಇದರ ಹಿನ್ನೆಲೆ ನೋಡೋದಾದರೆ ಸಾಕಷ್ಟು ರೀತಿಯಲ್ಲಿ, ಅಂದರೆ ಫರೀದಾಬಾದ್ನಲ್ಲಿ ಏನು ದಾಳಿ ಆಗ್ತದೆ, ಅಧಿಕಾರಿಗಳು ರೈಡ್ ಮಾಡಿದಂಥ ವೇಳೆ ಅಲ್ಲಿ ಒಂದು ಶಂಕಿತ ಉಗ್ರನ ವಶಕ್ಕೆ ಪಡೆದಂಥ ಸಂದರ್ಭದಲ್ಲಿ ಭೀತಿಗೊಂಡಂಥ ಈತ ಏಕಾಏಕಿ ಪ್ಲಾನ್ ಮಾಡಿ ಮಧ್ಯಾಹ್ನ ಸುಮಾರಿಗೆ ಬಂದು 3 ಗಂಟೆ ಸುಮಾರಿಗೆ ಇಲ್ಲಿಗೆ ಬರ್ತಾರೆ. ಮತ್ತು 3 ಗಂಟೆಗಳ ಕಾಲ ಇಲ್ಲಿದ್ದು 6:55 ಸುಮಾರಿಗೆ ಕೃತ್ಯವನ್ನು ಎಸೆರುವಂಥದ್ದು ಕೂಡ ಗೊತ್ತಾಗಿರುವಂಥದ್ದು. ಅಲ್ಲಿಂದನೇ ಅಲರ್ಟ್ ಆದಂಥ ಅಧಿಕಾರಿಗಳು ಸಾಕಷ್ಟು ರೀತಿಯಲ್ಲಿ ಒಂದು ಶೋಧಾಕರಣೆ ನಡೆಸ್ತಾ ಇರುವಂಥದ್ದು. ಪ್ರಮುಖವಾಗಿ ಕಾರಿನ ಒಂದು ಜಾಡನ್ನು ಹಿಡಿದಂಥ ಏನು ಪೊಲೀಸರು ಈಗ ಅದು ಏನು ಒಂದು ಹರಿಯಾಣ ಮೂಲದ ಕಾರ್ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಈಗಾಗಲೇ ಸಲ್ಮಾನ್ ಏನಿದ್ದಾನೆ ಮೂಲತಃ ಈತ ಒಂದು ಓನರ್, ಅವನ್ನ ಕೂಡ ವಶಕ್ಕೆ ಪಡೆದು ವಿಚಾರಣೆ ಕೂಡ ಮಾಡ್ತಾ ಇರುವಂಥದ್ದು. ಅಲ್ಲಿಂದ ಏನು ಇಂದು ಕಾರಿನ ಜಾಡು ದೆಹಲಿಯಿಂದ ಫರೀದಾಬಾದ್, ಅಂದರೆ ಹರಿಯಾಣ, ಮತ್ತು ಇಲ್ಲಿಂದ ಏನು ಜಮ್ಮು ಕಾಶ್ಮೀರದ ಪುಲ್ವಾಮಕ್ಕೂ ಕೂಡ ಒಂದು ನಂಟಿರುತ್ತೆ. ಅಲ್ಲಿ ಕೂಡ ಒಂದು ಓರ್ವನನ್ನು ವಶಕ್ಕೆ ಪಡೆದು ವಿಚಾರಣೆ ಕೂಡ ಮಾಡ್ತಾರೆ ಅಂತ ಹೇಳ್ಬೋದು. ಸದ್ಯ ಎಲ್ಲ ಆಯಾಮಗಳಲ್ಲೂ ಕೂಡ ತನಿಖೆ ಸಾಗ್ತಾ ಇದೆ. ಎಲ್ಲ ಕೂಡ ಅಂದರೆ ಆ ಸ್ಥಳದಲ್ಲಿ ಪೊಲೀಸ್ ಬಂದೋಬಸ್ತ್ ಮಾಡಿ ಮತ್ತು 2 ರಸ್ತೆಗಳನ್ನ ಬಂದ್ ಮಾಡಿ ಏನು ಸಾರ್ವಜನಿಕರಿಗೆ ಇವತ್ತು ಪ್ರವೇಶ ಕೂಡ ನಿಷೇಧ ಮಾಡಿರುವಂಥದ್ದು. ಈ ನೆಲೆಯಲ್ಲಿ ಎಲ್ಲ ಆಯಾಮಗಳಲ್ಲಿ ತನಿಖೆ ಮಾಡ್ತಾ ಇರುವಂಥದ್ದು. ಸಾಕಷ್ಟು ರೀತಿಯಲ್ಲಿ ಈತ ಏನು ಉಗ್ರ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಬ್ಲಾಸ್ಟ್ ಮಾಡೋದಕ್ಕೂ ಕೂಡ ಸಂಚು ರೂಪಿಸ್ತಾನೆ. ಆದರೆ ಅದು ಯಾವುದೇ ರೀತಿ ವರ್ಕೌಟ್ ಆಗೋದಿಲ್ಲ. ಯಾಕಂದರೆ ಏನು ಇತ್ತೀಚೆಗೆ ವೈದ್ಯರೇನೋ ಅರೆಸ್ಟ್ ಆಗಿದ್ರು, ವೈದ್ಯರು ಮತ್ತು ಇನ್ನಿಬ್ಬರು ಶಂಕಿತರೇನೋ ಅರೆಸ್ಟ್ ಆಗಿದ್ರು. ಈ ನೆಲೆ ಅದಕ್ಕೆ ಭೀತಿಗೊಂಡಂಥ ಈತ ಏಕಾಏಕಿ ಇಲ್ಲಿಗೆ ಬಂದು ಸ್ವಯಂ ಪ್ರೇರಿತವಾಗಿ ಏನೋ ಒಂದು ಅವಿನಾಶ್, ಖಂಡಿತ ಈ ಕಾರು ಸ್ಫೋಟ ಆದಂಥ ಸಂದರ್ಭದಲ್ಲಿ ನೇರವಾಗಿ ಕಾರನ್ನು ಜಾಡು ಹಿಡಿದಂಥ ಪೊಲೀಸರು ಆ ಮಾಲೀಕರನ್ನು ಪತ್ತೆ ಮಾಡಿರುವಂಥದ್ದು. ಈಗ ಆತ ಗುರುಗ್ರಾಮಲ್ಲಿ ಬಂಧನ ಆಗಿರುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಮೊಹಮ್ಮದ್ ಸಲ್ಮಾನ್ ಮೂಲತಃ ಕಾರಿನ ಮಾಲೀಕ ಆಗಿರುವಂಥದ್ದು ಮೊಹಮ್ಮದ್ ಸಲ್ಮಾನ್. ಈತ ಸರಿಸುಮಾರು 3 ಕಾರು ಮಾರಾಟ ಮಾಡಿದ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಏನೋ ದೆಹಲಿ ಮೂಲದ ದೇವೇಂದ್ರ ಆಗಿರ್ಬೋದು. ಇದಾದಂಥ ಬಳಿಕ ಈಗ ಏನೋ ಒಂದು ಸ್ಫೋಟದಲ್ಲಿ ಶಂಕಿತ ಉಗ್ರ ಏನೊಂದು ಡೆತ್ ಆಗಿದ್ದಾನೆ, ಆತನಿಗೂ ಕೂಡ ಒಂದು ಕಾರು ಕೊಟ್ಟಿದ್ದಾನೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಅಂದರೆ ಈ ದಾಖಲೆಗಳು ಕೂಡ ಪರಿವರ್ತನೆ ಆಗಿಲ್ಲ ಅಂತ ಹೇಳ್ಬೋದು. ಇದರ ಜೊತೆಗೆ ಈ ಹಿಂದೆ ಸೆಪ್ಟೆಂಬರ್ 20ರಂದು ಕೂಡ ಈ ಒಂದು ಹರಿಯಾಣದಲ್ಲಿ ಇದೇ ಕಾರಿಗೆ ದಂಡ ಕೂಡ ಹಾಕಿದ್ದಾರೆ ಅನ್ನೋದು, ಅಂದರೆ ಪಾರ್ಕಿಂಗ್ ವಿಚಾರದಲ್ಲಿ ಏನೋ ದಂಡ ಕೂಡ ಹಾಕಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಸದ್ಯ ಇಷ್ಟೆಲ್ಲ ನೋಡೋದಾದರೆ ಈಗ ಮೂಲ ಮಾಲೀಕರನ್ನ ಪತ್ತೆ ಮಾಡಿರುವಂಥದ್ದು. ಮೂಲ ಮಾಲೀಕರು ಏನಾದರೂ ಇದರಲ್ಲಿ ಹಿಂದೆ ಇದ್ದಾರಾ ಅನ್ನೋದು ಕೂಡ ಪೊಲೀಸರ ತನಿಖೆಯಿಂದ ಗೊತ್ತಾಗಬೇಕಾಗುತ್ತೆ. ಮತ್ತು ಇದ್ರ ಜೊತೆಗೆ ಈಗ ಈ ಒಂದು ಡಾಕ್ಟರ್ ಉಮರ್ ಏನಿದ್ದಾನೆ, ಈತನಿಗೂ ಸಲ್ಮಾನ್ಗೂ ಏನಾದರೂ ಸಂಬಂಧ ಇದೆಯಾ ಅನ್ನೋದು ಕೂಡ ಪೊಲೀಸರು ತನಿಖೆ ಮಾಡ್ತಾ ಇರುವಂಥದ್ದು. ಅವಿನಾಶ್.